ಸಿಆರ್ಜಿ ನ್ಯೂಸ್ ನಮ್ಮ ನಡೆ ಸತ್ಯದ ಕಡೆ. ಎಚ್ಡಿ ಕೋಟೆ ತಾಲೂಕಿನಲ್ಲಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದಿದ್ದು, ರೈತರು ಹಾಗೂ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು, ನೋವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ತೋಡಿಕೊಂಡರೂ ಏನೂ ಪ್ರಯೋಜನವಿಲ್ಲ. ಹಣ ಕೊಟ್ಟರೆ ಮಾತ್ರ ಕಾಗದ ಪತ್ರಗಳನ್ನು ತಿರುಚಿಬಿಡುತ್ತಾರೆ. ಯಾರಿಗೆ ಬೇಕಾದರೂ ಸಾಗುವಳಿ ಕೊಡುತ್ತಾರೆ, ಯಾರಿಗೆ ಬೇಕಾದರೂ ಖಾತೆ ಮಾಡಿಕೊಡುತ್ತಾರೆ. ಸ್ವಂತ ದುಡ್ಡು ಕೊಟ್ಟು ಜಮೀನು ಖರೀದಿ ಮಾಡಿ ಬೇಸಾಯ ಮಾಡುವ ಉದ್ದೇಶದಿಂದ ಬೆಂಗಳೂರಿನಿಂದ ಬಂದಿರುವ ಆರ್ ಬಾಬುಗೆ ನ್ಯಾಯ ಕೊಡಿಸುವಲ್ಲಿ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆಯಾಗಲಿ ವಿಫಲರಾಗಿರುವುದು ದುರಂತ. ಎಚ್ಡಿ ಕೋಟೆ ತಾಲೂಕು ಕಸಬಾ ಹೋಬಳಿ ಪಡುಕೋಟೆ ಕಾವಲ್ ಸರ್ವೆ ನಂಬರ್ 216ರಲ್ಲಿ ಆರ್ ಬಾಬು ಎಂಬುವರ ಹೆಸರಿನಲ್ಲಿ 7 ಕುಂಟೆ ಜಮೀನು ಇದ್ದು, ಪಕ್ಕದ ಜಮೀನಿನವರು ನಮ್ಮ ಜಮೀನಿಗೆ ತಿರುಗಾಡಲು, ವ್ಯವಸಾಯ ಮಾಡಲು ತೊಂದರೆ ಕೊಡುತ್ತಿದ್ದು, ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು 6 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುತ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ವಿನಾಕಾರಣ ನನ್ನನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿ, ಇಲ್ಲ ದಯಾಮರಣ ಪತ್ರ ನೀಡಿ ಎಂದು ಆರ್ ಬಾಬು ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಹಾಗೂ ಧರಣಿ ಕುಳಿತಿದ್ದಾರೆ. ತಾಲೂಕು ಆಡಳಿತವಾಗಲಿ ಜಿಲ್ಲಾಧಿಕಾರಿಯಾಗಲಿ ನನಗೆ ನ್ಯಾಯ ಕೊಡಿಸದಿದ್ದರೆ ಅಮರಣಾಂತ ಉಪವಾಸ ಮಾಡುವುದಾಗಿ ತಮ್ಮ ನೋವಿನ ಆಕ್ರೋಶ ವ್ಯಕ್ತಪಡಿಸಿದರು. ಸಿಆರ್ಜಿ ನ್ಯೂಸ್, ಎಚ್ಡಿ ಕೋಟೆ. ನಾನೇ ವಿಷ ಕುಡಿದು ಇದೇ ಜಾಗದಲ್ಲಿ ಸಾಯ್ತೀನಿ ಹೊರತು ಈ ಜಾಗ ಬಿಟ್ಟು ನಾನು ನನ್ನ ನ್ಯಾಯ ಸಿಗೋವರೆಗೂ ಎದ್ದೋಗಲ್ಲ. ಯಾವಾಗ ಕ್ರಯ ಆಗಿದ್ದು ಸರ್? 2020ರಲ್ಲಿ ಕ್ರಯ ಆಗಿದೆ. 2020 ಹೆಸರಲ್ಲಿ ಕ್ರಯ ಆಗಿದೆ. ದುರಸ್ತಾಗಿದೆ ಜಮೀನು. ಎಷ್ಟು? 3 ಎಕರೆ 36 ಗುಂಟೆ. 3 ಎಕರೆ 36 ಗುಂಟೆ ಜಮೀನಿದೆ ನಮ್ಮದು. ಆ ಜಮೀನಿಗೆ ಇವತ್ತವರೆಗೂ ಬೆಳೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತವರೆಗೂ ಕೂಡ ಜಮೀನುಗಳಿಗೆ ಹೋಗೋಕ್ಕೂ ಬಿಡಲ್ಲ. ಹೋದ್ರೆ ಏನಾದ್ರು ಒಂದು ರೀಸನ್ ಹೇಳೋದು, ಅವ್ರಿಗೆ ಎಲ್ಲ ಅಧಿಕಾರ, ಯಾರು ಗುಂಡ ಕರ್ಕೊಂಬರೋದು, ಹೆಂಗಸರನ್ನ ಕರ್ಕೊಂಬರೋದು, ನಮ್ಮ ಮೇಲೆ ಹೊಡೆಯಕ್ಕೆ ಬರೋದು, ಇದನ್ನೇ ಮಾಡಿಕೊಂಡು ಮತ್ತೆ ಈ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ಲ್ಯಾಂಡ್ ಎಲ್ಲ ದುರಸ್ತಾಗಿದೆಯಾ ಸರ್? ನನ್ನ ಜಮೀನು ಏನಿದೆ ದುರಸ್ತಾಗಿದೆ. 7 ಗುಂಟೆ ಜಾಗ ಏನಿದೆ ಅದೂ ದುರಸ್ತಾಗಿದೆ. 2020ರಲ್ಲಿ ನನಗೆ ಇದೆ ರಿಜಿಸ್ಟರ್ ಆಗಿದೆ. 2021ಕ್ಕೆ ನನ್ನ ಗಮನಕ್ಕೆ ತರದೆ ಫಸ್ಟ್ ಪಾರ್ಟಿ ನನಗೆ ಯಾರು ರುಕ್ಮಿಣಿ ಭದ್ರಮಾರು ನನಗೆ ಜಮೀನು ಕೊಟ್ಟಿರ್ತಾರಲ್ಲ ಅವ್ರ ಹೆಸರಿಗೆ ನೋಟಿಸ್ ಕಳಿಸಿ ಇದು ಮಾಡಿಸೋ ದುರಸ್ತು ಡೂಪ್ಲಿಕೇಟ್ ಅಂತ ಹೇಳಿ ಅದನ್ನ ಕೇಸನ್ನ ವಜಾ ಮಾಡಿಬಿಡ್ತಾರೆ 2021ರಲ್ಲಿ. ನನ್ನ ಅದ್ರಲ್ಲಿ ಪಾರ್ಟಿನೂ ಮಾಡಲ್ಲ, ಅವ್ರು ನನಗೆ ಹೇಳೋದೂ ಇಲ್ಲ. ಮತ್ತು ಅವರು ಕಳಿಸಿರೋ ಅಡ್ರೆಸ್ಸು ಸಚ್ಚಿದಾನಂದ ಟೆಂಪಲ್ಲು, ಕಲ್ಲರ್ ಗೇಟು, ರೈಲ್ವೆ ಸ್ಟೇಷನ್ನು, ಮೇಟುಪಾಳ್ಯಂ ಅಂತ. ಅದು ಅವ್ರ ಮನೆ ಅಡ್ರೆಸ್ಸಾ? ಅವ್ರ ಮನೆ ಅಡ್ರೆಸ್ಗೆ ಹೋದರೆ ಅವ್ರು ಬರೋಕ್ಕಾಗುತ್ತೆ ಅಲ್ಲಿಗೆ? ಇದು ನಮ್ಮ ಗಮನಕ್ಕೂ ಬರಲಿಲ್ಲ, ಅವ್ರ ಗಮನಕ್ಕೂ ಬರಲಿಲ್ಲ. ಏಕಾಏಕಿ ಆ 7 ಗುಂಟೆ ಏನಿದೆ ಅದನ್ನ ಕೋಡಿನ ಕ್ಯಾನ್ಸಲ್ ಮಾಡ್ತಾರೆ. ತಮಿಳ್ನಾಡಲ್ಲಿ ಅವರು ಕೋಡಿನೂ ಕ್ಯಾನ್ಸಲ್ ಮಾಡ್ತಾರೆ. ಕೋಡಿ ಆದಮೇಲೆ ಮತ್ತೆ ಅವರು ಏನು ಆದೇಶ ಮಾಡಿದ್ದಾರೆ, ಈ ಕೋಡಿನ ಮತ್ತೆ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ಇವರು ಅಟೆಂಡ್ ಆಗಿಲ್ಲ ಕೋರ್ಟ್ಗೆ ಅಂತೇಳಿ ಮತ್ತೆ ಇದನ್ನ ADLR ಗಮನಕ್ಕೆ ತಗೊಂಡು ಅಕ್ಕಪಕ್ಕದ ನೋಟಿಸ್ ಜಾರಿ ಮಾಡಿ ಪುನಃ ಅವ್ರಿಗೆ ದುರಸ್ತಿ ಮಾಡಿಕೊಡ್ಬೇಕು ಅಂತಲೂ ಆದೇಶ ಮಾಡಿದ್ದಾರೆ. ಅವರೊಬ್ರು ಮ್ಯಾಜಿಸ್ಟ್ರೇಟ್ರೆ, ಅವರು ಆದೇಶ ಮಾಡಿ ಆದೇಶದಂತೆ ನಾನು ಇವ್ರ ಹತ್ರ 3 ವರ್ಷದಿಂದನೂ ಅಲ್ದಾಡ್ತಾ ಇದ್ದೀನಿ ಸರ್. ಈ ಕ್ಷಣದವರೆಗೂ ನನಗಿನ್ನ ಅದನ್ನು ಕೋಡಿ ಮಾಡ್ಕೊಂಡಿದ್ದೀನಿ. ಸಾಮಾನ್ಯ ರೈತರಾಗಿ ಏನೋ ಸಾಧನೆ ಮಾಡಬೇಕು ಅಂತ ಬೆಂಗಳೂರನ್ನ ಬಿಟ್ಟು ನಮ್ಮ ಎಚ್ಡಿ ಕೋಟೆಗೆ ಬಂದು 3 ಎಕರೆ 39 ಗುಂಟೆ ಜಮೀನು ತಗೊಂಡಿದ್ದಾರೆ. 6 ವರ್ಷಗಳಿಂದ ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸೆ ಇಟ್ಟು ಸಹ ಈ ತಾಲೂಕು ಆಡಳಿತ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ದುರಸ್ತಾಗಿದೆ. 8 ಗುಂಟೆ ಜಾಗನೂ ಪರ್ಚೇಸ್ ಮಾಡಿದ್ದಾರೆ. ರಿಜಿಸ್ಟರ್ ಆಗಿದೆ. ಆ ದಾರಿಗೋಸ್ಕರನೇ 7 ಗುಂಟೆ ಪರ್ಚೇಸ್ ಮಾಡಿದ್ದಾರೆ. ಆ ಜಾಗ ಕುರ್ಚು ಮಾಡಿ ರಿಜಿಸ್ಟರ್ ಆಗಿದ್ರು ಸಹ ತಾಲೂಕು ಆಡಳಿತ ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಅನುಕೂಲ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ. 6 ವರ್ಷದಿಂದನೂ ಅಲ್ಲೊಂದು ಸಾಕಾಗ್ಬಿಟ್ಟಿದ್ದಾರೆ. ದಯಮಾಡಿ ಅವ್ರಿಗೆ ಈಗಲಾದರೂ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು, ಅವರು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ತಹಸೀಲ್ದಾರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ. ಸುರೇಶ್ ನಾಯಕ್ ಅಂತ ಐತೆ ಗೊತ್ತು, ಅದು ಓದಕ್ ನಂಗೆ ಬರುತ್ತೆ. ಎಚ್ಡಿ ಕೋಟೆಯವರಲ್ಲ ನೀವು. ಈಗ ನೋಡಿ, ನಿಮಗೆ ಕೋರ್ಟಿಂದ ಆದೇಶ ಇದ್ರೆ ನಮ್ಮ ಮನೆಯವ್ರು ಬರ್ತಾರೆ, ಅಲ್ಲಿವರೆಗೂ ನೀವು ಇರೋದೇ ಇಲ್ವಲ್ಲ. ನೀವು ನೋಡಿ ಜಾರಿ ಮಾಡಿ. ಇನ್ನು ಎಷ್ಟು ದಿನ ಆಗುತ್ತೆ? ನಾನು ನಾಳೆ ಬೆಳಿಗ್ಗೆ ಪೊಸಿಷನ್ ಇದ್ದಾಗ ಪೊಸಿಷನ್ ಬುಕ್ ಮಾಡ್ತಿದ್ದೆ ಅಲ್ವಾ? ಆ ಪೊಸಿಷನ್ ನೀವು ಆಮೇಲೆ ಬಂದು ಕೊಡಿ. ನಾಳೆ ನನಗೆ ಅದು ಮುಗಿಸಿ ನೀವು ಅದಕ್ಕೆ ಸಾಹೇಬ್ರಿಗೂ ಹೇಳ್ತೀನಿ.
ಸಾಹೇಬ್ರೆ ಇವಾಗ ಎಂಜಾಯ್ಮೆಂಟ್ ಕೊಡಿಸ್ಬೇಕು. ಇಲ್ಲ ಸರ್ 3 ದಿನ ಹೋಗ್ಬೇಕು ಕೋಡಿಗೆ ಅಷ್ಟೇ. ಕೇಳಿ ನನಗೆ 4 ಸರಿ 3 ಸರಿ ಕೋಡಿ ಕಳ್ಸಿ ಆನ್ ಮಾಡೋದು. 30 ಅಷ್ಟೇ ತಗೊಂಬತ್ತೇನೆ ಅವನ ಮಾಡ್ಕೊಂಡ್ ಬಂದಿಲ್ಲ. ಅಧಿಕಾರಿ ಇವರೇ ಅರ್ಥ ಮಾಡ್ಕೊಳ್ಳಿ. 3 ಎಕರೆಗೆ ಇವರು 7 ಗುಂಟಾಗಿದ್ದಾರೆ, ಅವರು 2 ಎಕರೆ 33 ಗುಂಟಾಗಿದ್ದಾರೆ. ಅವ್ರಿಗೆಲ್ಲ ನೋಟಿಸ್ ಕೊಡ್ಬೇಕು. 3ನೇ ವ್ಯಕ್ತಿ ಅಲ್ಲ, ಕೋಡಿ ಮಾಡ್ಬೇಕಾದ್ರೆ ಆಯ್ತಪ್ಪ, ನಾನು ಹೇಳ್ತಿರೋದು ನೀವು ಇಂಬರಹ ಅರ್ಜಿ ಕೊಟ್ಟಿರೋದು ಇಂಬರಹ ಕೊಡಬೇಕು ಕಡೆ ತಕರಾರು ಕೊಟ್ಟಿದ್ದಾನೆ ಕೋರ್ಟಲ್ಲಿ ಇದೆ ಅಂತ. ಇದನ್ನು ಪರಿಶೀಲಿಸಿ ಕೋರ್ಟಲ್ಲಿ ಯಾವುದೇ ಪರಿಶೀಲಿಸಲಾಗಿ ಯಾವುದೇ ಇದ್ದಲ್ಲಿ ನೀವು 7 ದಿನದೊಳಗೆ ಸಲ್ಲಿಸಿ. ಏನು ಆದೇಶ ತತ್ಕಾಲ ಪಡಿ ಆದೇಶ ಮೇಲೆ ನೀವು ಹೇಳ್ತಾ ಇದೀರಲ್ವಾ? ಸರಿ, ಇದು DDLR ಆದೇಶ ಮಾಡಿದ್ರಲ್ಲ, ಈ ಆದೇಶಕ್ಕೆ ಏನ್ ಬೆಲೆ ಕೊಡ್ತೀರಾ ಹೇಳಿ? ಅವರು ಬ್ಯಾಂಕ್ ಸ್ಟೇಟ್ ಅಲ್ಲ. ಒಂದು ನಿಮಿಷ, ಈ ಆದೇಶ ಮಾಡಿದಾಗ ಸರ್ವೇರ್ ಅಲರ್ಟ್ ಆಗದಾಗ ಏನಿತ್ತು? ಇರ್ಲಿಲ್ಲ ಭಗವಂತ ನಾನೇ ಇರ್ಲಿಲ್ಲ, ನೀವೇ ಹಾಳು ಮಾಡಿದ್ದು. ADLR ಮೇಡಮ್ ಬಂದ ನೀವಿಬ್ರು ಸೇರಿ ಏನ್ ಹೇಳಿದ್ರೆ ಒಂದ್ ತತ್ಕಾಲ ಪಡಿ ಅಂತ ಹೇಳಿ ಕಚ್ಚಿದೆ ನೀವು, ನನ್ನ ದಾರಿ ತಪ್ಪಿಸಿದೆ ನೀವು. ನಿಮ್ಗೆ ಧಿಕ್ಕಾರ ಆಗ್ಬೇಕು ನಾನು ಅಷ್ಟೇ. ನಿಮ್ಮಿಂದ ನನ್ನ ಜೀವನ ಹಾಳಾಗಿರೋದು, ನಿಮ್ಮನ್ನ ಧಿಕ್ಕಾರ ಆಗ್ತೀನಿ. ನೀವೇ ನನ್ನ ದಾರಿ ತಪ್ಪಿಸಿದೆ, ನೀವೇ ಇಲ್ಲ, ನೀವೇ ದಾರಿ ತಪ್ಪಿಸಿದ್ದು. ನನ್ನ ಮೋಸ ಅನ್ಯಾಯ ಮಾಡಿಸಿದೆ ನೀವು. ಅವತ್ತು ADLR ಅಲ್ಲಿ ಕೇಳಿ ಒಂದ್ ನಿಮಿಷ. ಬಾಬು ಭಾರತ, ನಾನು ಮೂಲತಃ ಬೆಂಗಳೂರನ್ನು. ಪಡುಕೋಟೆ ಕಾವಲ್ ದೇವರ ನಗರ ಗ್ರಾಮದಲ್ಲಿ ಸರ್ವೆ ನಂಬರ್ 216ರಲ್ಲಿ 7 ಗುಂಟೆ ಜಾಗ ಇದೆ. ಸರ್ವೆ ನಂಬರ್ 215/1, 215/2 ಆ ಜಮೀನಿಗೆ ತಿರುಗಾಡೋಕ್ಕೋಸ್ಕರ 216/2ರಲ್ಲಿ 7 ಗುಂಟೆ ಜಾಗನ ಕ್ರಯಕ್ಕೆ ತೊಗೋತೀನಿ. ನನ್ನ ಹೆಸರು ಕ್ರಯನೂ ಇದೆ, ರಿಜಿಸ್ಟರ್ ಆಗಿದೆ ಸರ್. ಆ ಜಮೀನನ್ನ ನಾನು ಜಮೀನೊಳಗೆ ವ್ಯವಸಾಯ ಮಾಡೋಕ್ಕಾಗಲಿ, ನಾನು ಬೆಳೆ ಮಾಡೋಕ್ಕಾಗಲಿ ಹೋದರೆ ನನ್ನ ಅಕ್ಕಪಕ್ಕದವರು ಇರೋ ನನ್ನ ಪಕ್ಕ ಜಮೀನವರು ಉಮಾಶಂಕರು, ನಂದಿತಾ, ಶ್ವೇತಾ, ಚಿದಂಬರಮು, ನರೇಂದ್ರ ಬಾಬು ಇವ್ರುಗಳು ಬಂದು ಏಕಾಕಿ ನಮ್ಮ ಮೇಲೆ ಹೊಡೆಯೋದು, ನಮ್ಮ ಮೇಲೆ ರಾಡ್ಗಳು ಮಚ್ಕೊಂಡು ತೊಗೊಂಡು ಅಟ್ಯಾಕ್ ಮಾಡೋಕ್ಕೆ ಬರೋದು, ಮತ್ತು JCB ತೊಗೊಂಡು ವ್ಯವಸಾಯ ಮಾಡೋಕ್ಕೆ JCB ಮೇಲೆ ಕಲ್ಲು ಹೊಡೆಯೋದು, ಟ್ಯಾಕ್ಟ್ರಿ ತೊಗೊಂಡ್ರೆ ಟ್ಯಾಕ್ಟ್ರಿ ಹೊಡೆದಾಕೋದು ಸರ್. ಈ ಥರ ಎಲ್ಲ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ಆಮೇಲೆ ಅವರಲ್ಲಿ ಅವ್ರ ಹೆಣ್ಮಕ್ಳು ಶ್ವೇತಾ ಮತ್ತು ಅವ್ರ ನಂದಿತಾನ ಹುಡುಗಿರಲ್ಲ, ನಾನು ಹೋದ್ರೆ ಸಾಕು ಸರ್. ನಾನು ಹೋಗಿದ ತಕ್ಷಣ ನನ್ನ ಮುಂದೆ ಓಡ್ಬಾರ್ದು ಸರ್. ನಾನು ಹೋಗಿದ ತಕ್ಷಣ ಓಡ್ಬಾರ್ದು, ನನ್ನ ಮುಂದೆ ಬಂದು ಬಟ್ಟೆ ಕಿತ್ಕೊಳ್ಳೋದು, ನಿನಗೆ ರೇಪ್ ಕೇಸ್ ಬಿಟ್ಟು ಮಾಡ್ತೀನಿ, ನಿನ್ಗೆ ಹಂಗೆ ಮಾಡ್ತೀನಿ, ನೀನು ಈ ಊರಲ್ಲಿ ಇರಬಾರ್ದು, ನಿನ್ನ ಈ ಊರಿಂದ ಬಿಟ್ಟು ಓಡಿಸೋದೇ ನನ್ನ ಉದ್ದೇಶ. ಇಲ್ಲ, ಈ ಜಮೀನ ನಿಮಗಂತೂ ಬಿಟ್ಕೊಡಲ್ಲ ಅಂತ ಅವರು ಹೇಳ್ತಾ ಇರೋದು ಸರ್. ಆ ಜಮೀನನ್ನು ಬಿಟ್ಕೊಡಲ್ವಂತೆ. ಅದರಿಂದ ನನಗೆ ಮಾನಸಿಕವಾಗಿ ತುಂಬ ತೊಂದರೆ ಮಾಡ್ತಾರೆ. ಇದ್ರ ಪರವಾಗಿ ನಾನು ಸುಮಾರು 6 ವರ್ಷದಿಂದಲೂ ಈ ತಾಲೂಕು ಕಚೇರಿಗೆ ಮೆಟ್ಲು ಹತ್ತಿ ಹಿಡಿದು ನನ್ನ ಜೀವನನೇ ಕಳೆದೋಗಿದೆ.